Hello everyone. In this video, I am going to discuss with you the concept gateway of tally menu. In my previous class videos, I have explained the concept company info menu and related components of company info menu. Andre, the tally accounting package has two important menus, that is company info menu and gateway of tally menu. ಟ್ಯಾಲಿನಲ್ಲಿ ನಾವು ಏನು ಕಂಪ್ಯೂಟರ್ನಲ್ಲಿ ಆ ಒಂದು ಸ್ಕ್ರೀನನ್ನು ಓಪನ್ ಮಾಡಿದಾಗ ಸ್ಟಾರ್ಟಿಂಗು ಆ ಒಂದು ಟ್ಯಾಲಿ ಐಕಾನ್ ಬಟನ್ ಮೇಲೆ ಡಬಲ್ ಕ್ಲಿಕ್ಕನ್ನು ಮಾಡಿದಾಗ ಏನಾಗುತ್ತೆ, ಟ್ಯಾಲಿ ಅಪ್ಲಿಕೇಶನ್ನು ಓಪನ್ ಆಗುತ್ತೆ. ಆ ಟ್ಯಾಲಿ ಅಪ್ಲಿಕೇಶನ್ ಓಪನ್ ಆದಾಗ ಅದರಲ್ಲಿ ಟೂ ಟೈಪ್ಸಲ್ಲಿ ಮೆನೂಸ್ ಬರ್ತಾ ಹೋಗುತ್ತೆ. ಒಂದು ಕಂಪನಿ ಇನ್ಫೋ ಮೆನು ಅಂತ, ಇನ್ನೊಂದು ಗೇಟ್ವೇ ಆಫ್ ಟ್ಯಾಲಿ ಮೆನು ಅಂತ. ನಾವು ಇದುವರೆಗೂ ಏನು ಪ್ರೀವಿಯಸ್ ಕ್ಲಾಸ್ ವಿಡಿಯೋದಲ್ಲಿ ಕಂಪನಿ ಇನ್ಫೋ ಮೆನುಗೆ ರಿಲೇಟೆಡ್ ಆಗಿ ಬರೋವಂಥ ಕಾಂಪೊನೆಂಟ್ಸ್ ಎಲ್ಲ ನೋಡ್ತಾ ಬಂದ್ವು. ಫಾರ್ ಎಕ್ಸಾಂಪಲ್ ಕಂಪನಿ ಕ್ರಿಯೇಷನ್ಸ್ ಆಗಿರ್ಬೋದು, ಕ್ರಿಯೇಟಿಂಗ್ ಇನ್ವೆಂಟರಿ ಆಫ್ ಪ್ರಾಡಕ್ಟ್ ಆಗಿರ್ಬೋದು, ಕಂಪನಿ ಫೀಚರ್ಸ್ ಆಗಿರ್ಬೋದು, ಮತ್ತು ಕನ್ಫಿಗರೇಷನ್ಸ್ ಆಫ್ ಟ್ಯಾಲಿ F12 ಈ ಎಲ್ಲ ಕಾಂಪೊನೆಂಟ್ಸು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತಂದರೆ ಕಂಪನಿ ಇನ್ಫೋ ಮೆನುಗೆ ರಿಲೇಟೆಡ್ ಆಗಿರೋ ಅಂಥದ್ದು. ಇನ್ನು ಸೆಕೆಂಡ್ ಒನ್ ಅಂತಂದರೆ ಗೇಟ್ವೇ ಆಫ್ ಟ್ಯಾಲಿ ಮೆನು ಅಂತ ಕರಿತೀವಿ. ಅಂದರೆ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಈ ಒಂದು ಮೆನು ಕಾಣಿಸುತ್ತೆ, ಲೈಕ್ ಈ ರೀತಿ ಇರುತ್ತೆ ನೋಡಿ. ರಿಪೋರ್ಟ್ಸ್ ಈ ರೀತಿ ಗೇಟ್ವೇ ಆಫ್ ಟ್ಯಾಲಿ ಮೆನು ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಕಂಪನಿ ಇನ್ಫೋ ಮೆನು ಅದು ಡಿಫ್ರೆಂಟ್ ಆಗಿರುತ್ತೆ, ಕ್ರಿಯೇಷನ್ ಆಫ್ ಕಂಪನಿ ಈ ರೀತಿ ಓಪನ್ ಇರುತ್ತೆ. ಅಲ್ಲಿ ಅದರದ್ದು ಕಾಂಪೊನೆಂಟ್ಸು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಅಂತಂದರೆ ಇಲ್ಲಿ 4 ಕಾಂಪೊನೆಂಟ್ಸ್ ಬರ್ತಾ ಹೋಗುತ್ತೆ. ಮಾಸ್ಟರ್ಸ್ ಅಂತ ಕರಿತೀವಿ, ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ, ಯುಟಿಲಿಟೀಸ್ ಅಂತ ಕರಿತೀವಿ, ಮತ್ತು ರಿಪೋರ್ಟ್ಸ್ ಅಂತ ಕರಿತೀವಿ. ಒನ್ ಬೈ ಒನ್ ನೋಡೋದಾದರೆ ಮಾಸ್ಟರ್ಸ್ ಅಂತಂದರೆ ಏನು, ಟ್ರಾನ್ಸಾಕ್ಷನ್ಸ್ ಅಂತಂದರೆ ಏನು, ಯುಟಿಲಿಟೀಸ್ ಅಂತಂದರೆ ಏನು, ರಿಪೋರ್ಟ್ಸ್ ಅಂತಂದರೆ ಏನು ಅಂತ ನೋಡೋದಾದರೆ, ಮಾಸ್ಟರ್ಸ್ here you can create as well as alter everything in tally from vouchers to ledgers as well as GST information. Go ahead to know masters in detail. ಅಂದರೆ ಮಾಸ್ಟರ್ಸ್ ಅನ್ನೋ ಒಂದು ಆಪ್ಷನ್ ಏನಿದೆ, ಈ ಒಂದು ಕಾಂಪೊನೆಂಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟ್ಯಾಲಿ ವೋಚರ್ಸು ಮತ್ತು ಲೆಡ್ಜರ್ಸ್ಗೆ ರಿಲೇಟೆಡ್ ಆಗಿ ಮತ್ತು GST ಇನ್ಫಾರ್ಮೇಷನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಆಲ್ಟರ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಅಂತಂದರೆ ಟ್ಯಾಲಿ ಅಂತಂದರೆ ಅಲ್ಲಿ ನಾವು ವೋಚರ್ಸನ್ನು ಕ್ರಿಯೇಟ್ ಮಾಡಬೇಕು, ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡಬೇಕು, GST ಇನ್ಫಾರ್ಮೇಷನ್ಸ್ ಎಲ್ಲ ಹಾಕಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ರಿ. ಆ ರೀತಿ ಇನ್ಫಾರ್ಮೇಷನ್ಸನ್ನು ಹಾಕೋದಕ್ಕೆ, ಅವುಗಳನ್ನ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಆಲ್ಟರ್ ಮಾಡೋದಕ್ಕಾಗಿರ್ಬೋದು, ಈ ಒಂದು ಮಾಸ್ಟರ್ಸ್ ಅನ್ನೋ ಒಂದು ಆಪ್ಷನನ್ನು ಕಾಂಪೊನೆಂಟನ್ನು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ರಾನ್ಸಾಕ್ಷನ್ಸ್. In transaction, you can create or pass all kind of accounting entries and inventory vouchers. Go down to know transactions in detail. ಅಂದರೆ ಈ ಟ್ರಾನ್ಸಾಕ್ಷನ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಕೌಂಟ್ ಎಂಟ್ರೀಸನ್ನು ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಇನ್ವೆಂಟರಿ ವೋಚರ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಅಕೌಂಟಿಂಗ್ ವೋಚರ್ಸ್ ಅಂತ ಬರುತ್ತೆ, ಇನ್ವೆಂಟರಿ ವೋಚರ್ಸ್ ಅಂತ ಬರುತ್ತೆ. ಇವುಗಳಲ್ಲಿ ನಾವೇನು ಮಾಡ್ತೀವಿ, ಅಕೌಂಟಿಂಗ್ ಎಂಟ್ರೀಸು ಮತ್ತು ಇನ್ವೆಂಟರಿ ವೋಚರ್ಸನ್ನು ಕ್ರಿಯೇಟ್ ಮಾಡೋದು, ಪಾಸ್ ಮಾಡೋದು, ಈ ರೀತಿ ಆ್ಯಕ್ಟಿವಿಟೀಸನ್ನು ಇಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಯುಟಿಲಿಟೀಸ್. As the name suggests, in utilities you can import masters, vouchers and bank details as well as view the entire banking information. ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಮಾಸ್ಟರ್ಸಲ್ಲಿ ಮತ್ತು ಇನ್ನೊಂದು ಈ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಏನು ಡೀಟೇಲ್ಸನ್ನು ಹಾಕಿರ್ತೀವಿ, ವೋಚರ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಇವುಗಳನ್ನು ನಾವು ಎಲ್ಲಿ ಮಾಡ್ತೀವಿ, ಈ ಯುಟಿಲಿಟೀಸ್ ಅನ್ನೋ ಒಂದು ಕಾಂಪೊನೆಂಟ್ ಏನಿದೆ ಈ ಒಂದು ಆಪ್ಷನಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅಂತಂದರೆ ಮಾಸ್ಟರ್ಸ್ಗೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ವೋಚರ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಎಂಟೈರ್ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ಸ್ ಏನೆಲ್ಲ ಇರುತ್ತೆ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ನೋಡ್ಬೋದು. Next, fourth one, reports. Everything that needs to be reported in tally will be found here in tally. You can find balance sheet, profit and loss ratio.
ರಿಪೋರ್ಟ್ಸ್ ಅಂತಂದರೆ ಪ್ರತಿಯೊಂದು ನಾವು ಏನು ಟ್ರಾನ್ಸಾಕ್ಷನ್ಸನ್ನು ಮೇಂಟೈನ್ ಮಾಡಿರ್ತೀವಿ ಅದಕ್ಕೆ ರಿಪೋರ್ಟ್ಸ್ ಅಂತ ಕರಿತೀವಿ. ಈಗ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಅದು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ರೇಷಿಯೋಸ್ ಆಗಿರ್ಬೋದು, ಇವುಗಳನ್ನ ನಾವು ರಿಪೋರ್ಟ್ಸ್ ಅಂತ ಕರಿತೀವಿ. ಈ ರಿಪೋರ್ಟ್ಸ್ ನಮಗೆ ಟ್ಯಾಲಿನಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ಈ ಒಂದು ಫೋರ್ತ್ ಕಾಂಪೊನೆಂಟ್, ಗೇಟ್ವೇ ಆಫ್ ಟ್ಯಾಲಿ ಮೆನ್ಯೂನಲ್ಲಿ ಫೋರ್ತ್ ಕಾಂಪೊನೆಂಟ್ ಏನಿದೆ ರಿಪೋರ್ಟ್ಸು, ಇಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಒಂದೊಂದನ್ನೇ ಬ್ರೀಫಾಗಿ ನೋಡೋದಾದರೆ, ಈಚ್ ಕಾಂಪೊನೆಂಟ್ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್ಸ್ ಆ್ಯಂಡ್ ಕಂಟೈನ್ಸ್ ಸೆವರಲ್ ಆಪ್ಷನ್ಸ್ ವಿಚ್ ಯು ಆ್ಯಂಡ್ ಐ ಯೂಸ್ ಆನ್ ಎ ಡೈಲಿ ಬೇಸಿಸ್. ಅಂತಂದರೆ ಡೈಲಿ ನಾವು ಏನು ಫಸ್ಟ್ ಒನ್ನಿಂದ ನೋಡ್ತಾ ಬಂದ್ವು ಎಲ್ಲ ಮಾಸ್ಟರ್ಸ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಇವುಗಳನ್ನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಯುಟಿಲಿಟೀಸ್ ಆಗಿರ್ಬೋದು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಒಂದೊಂದು ಕಾಂಪೊನೆಂಟು ಕೂಡ ಏನು ಮಾಡುತ್ತೆ, ಡಿಫ್ರೆಂಟ್ ಫಂಕ್ಷನ್ಸನ್ನು ಪ್ಲೇ ಮಾಡುತ್ತೆ. ಆ ಫಂಕ್ಷನ್ಸ್ ಯಾವ್ದ್ಯಾವುದು, ಅದರದ್ದು ಫೀಚರ್ಸ್ ಏನು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಲೆಟ್ ಅಸ್ ನೋ ವಾಟ್ ಈಚ್ ಕಾಂಪೊನೆಂಟ್ ರೆಪ್ರೆಸೆಂಟ್ಸ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಒನ್, ಮಾಸ್ಟರ್ಸ್ ಇನ್ ಗೇಟ್ವೇ ಆಫ್ ಟ್ಯಾಲಿ. Primarily, there are two options in masters in gateway of tally. They are accounts info, inventory info. ಅಂದರೆ ಇದಿಷ್ಟು ಮಾಸ್ಟರ್ಸ್ ಇನ್ ಗೇಟ್ವೇ ಆಫ್ ಟ್ಯಾಲಿ, ಈ ಒಂದು ಮಾಸ್ಟರ್ಸ್ ಕಾಂಪೊನೆಂಟ್ ಏನಿದೆ, ಈ ಒಂದು ಆಪ್ಷನ್ ಏನಿದೆ, ಅದರಲ್ಲಿ ಬರೋ ಅಂಥದ್ದು ಯಾವುದಾದ್ರು ಅಂದರೆ ಅಕೌಂಟ್ಸ್ ಇನ್ಫೋ ಅಂತ ಬರುತ್ತೆ, ಇನ್ನೊಂದು ಇನ್ವೆಂಟರಿ ಇನ್ಫೋ ಅಂತ ಫರ್ದರ್ ಆಪ್ಷನ್ಸ್ ಸಿಗ್ತಾ ಹೋಗುತ್ತೆ. ಅಕೌಂಟ್ಸ್ ಇನ್ಫೋ ಅಂತಂದರೆ ಈ ರೀತಿ ಮೆನು ಓಪನ್ ಆಗುತ್ತೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ. ಅಕೌಂಟ್ಸ್ ಇನ್ಫೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಅದರಲ್ಲಿ ಮತ್ತೆ ಫರ್ದರ್ ಆಪ್ಷನ್ಸು ಬರ್ತಾ ಹೋಗುತ್ತೆ. ಗ್ರೂಪ್ಸ್ ಇರುತ್ತೆ, ಲೆಡ್ಜರ್ಸ್ ಇರುತ್ತೆ, ಬಡ್ಜೆಟ್ಸ್ ಇರುತ್ತೆ, ಸಿನಾರಿಯೋಸ್ ಇರುತ್ತೆ, ವೋಚರ್ ಟೈಪ್ಸ್ ಅಂತ ಇರುತ್ತೆ, ಸ್ಟ್ಯಾಚ್ಯುಟರಿ ಇನ್ಫೋ ಅಂತ ಇರುತ್ತೆ, ಕ್ವಿಟ್ ಅಂತ ಇರುತ್ತೆ. ಈ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನಮಗೆ ಏನೆಲ್ಲ ನೆಸೆಸರಿ ಇನ್ಫಾರ್ಮೇಷನ್ಸ್ ಇರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಮಾಡ್ತಾ ಹೋಗ್ತೀವಿ. Accounts info includes everything about ledgers, groups of different ledgers, budgets, scenarios, voucher types and statutory info. In other words, anything accounting apart from passing entries has to be done through accounting info. ಈ ಒಂದು ಅಕೌಂಟಿಂಗ್ ಇನ್ಫೋದಲ್ಲಿ ಬರೋ ಅಂಥ ಫರ್ದರ್ ಆಪ್ಷನ್ಸ್ ಯಾವುದ್ಯಾವುದು ಅಂತಂದರೆ ಲೆಡ್ಜರ್ಸು, ಗ್ರೂಪ್ಸು ಮತ್ತು ಡಿಫ್ರೆಂಟ್ ಲೆಡ್ಜರ್ಸ್ ಅಂತ ಇರುತ್ತೆ, ಮತ್ತು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಕೌಂಟಿಗೆ ರಿಲೇಟೆಡ್ ಆಗಿ ಎಂಟ್ರೀಸನ್ನು ಪಾಸ್ ಮಾಡೋ ಅಂಥದ್ದು. ಅಂತಂದರೆ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಬರೋವಂಥ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಮಾಡುವಂತಹ ಒಂದು ಮೆನು ಯಾವುದು ಅಂತಂದರೆ ಈ ಅಕೌಂಟ್ಸ್ ಇನ್ಫೋ. ಈ ಅಕೌಂಟ್ಸ್ ಇನ್ಫೋದಲ್ಲಿ ನಾವು ಎಂಟ್ರೀಸನ್ನು ಪಾಸ್ ಮಾಡೋದಿಲ್ಲ. ಈ ಜರ್ನಲ್ ಎಂಟ್ರೀಸ್ ಎಲ್ಲ ಬರುತ್ತೆ ನೋಡಿ, ಆ ಎಂಟ್ರೀಸನ್ನು ಪಾಸ್ ಮಾಡೋದೊಂದು ಬಿಟ್ಟು ಇನ್ನೆಲ್ಲ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ನಾವು ಇಲ್ಲಿ ಮಾಡ್ತೀವಿ. ಇಫ್ ಯು ವಾಂಟ್ ಟು ಕ್ರಿಯೇಟ್ ಆರ್ ಆಲ್ಟರ್ ಎ ನ್ಯೂ ಲೆಡ್ಜರ್, ಯು ಹ್ಯಾವ್ ಟು go through account info, or if you want to create a new voucher type, you can create it through accounts info. ಅಂತಂದರೆ ನಾವೇನಾದ್ರೂ ನೀವು ಲೆಡ್ಜರನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಥವಾ ಕ್ರಿಯೇಟ್ ಮಾಡಿರೋದನ್ನು ಆಲ್ಟರ್ ಮಾಡಬೇಕು ಅಂತಂದರೆ ನಾವೆಲ್ಲಿ ಹೋಗಬೇಕು, ಅಕೌಂಟ್ಸ್ ಇನ್ಫೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಏನಾದ್ರೂ ನೀವು ವೋಚರನ್ನು ಕ್ರಿಯೇಟ್ ಮಾಡಬೇಕು ಅಂದ್ರೂ ಕೂಡ ಅಕೌಂಟ್ಸ್ ಇನ್ಫೋನಲ್ಲಿ ಹೋಗ್ಬಿಟ್ಟು ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನೋಡಿ, ಅಕೌಂಟ್ಸ್ ಇನ್ಫೋ ಅಂತ ಇರುತ್ತಲ್ಲ, ಅಲ್ಲಿ ಗ್ರೂಪ್ಸ್ ಅಂತ ಇರುತ್ತೆ, ಲೆಡ್ಜರ್ಸ್ ಅಂತ ಇರುತ್ತೆ. ಇಲ್ಲಿ ನಾವು ಕ್ರಿಯೇಟ್ ಮಾಡೋ ಅಂಥದ್ದು ನ್ಯೂ ಲೆಡ್ಜರ್ಸ್ ಆಗಿರ್ಬೋದು, ನ್ಯೂ ಗ್ರೂಪ್ಸ್ ಆಗಿರ್ಬೋದು, ಇವುಗಳನ್ನ ಕ್ರಿಯೇಟ್ ಮಾಡ್ತೀವಿ. You can also create budget as well as scenarios to see how the accounts look in certain conditions, and these two options are contained in accounts info. ಈ ಅಕೌಂಟ್ಸ್ ಇನ್ಫೋ ಮೆನುದಲ್ಲಿ ಏನು ಮಾಡ್ಬೋದು, ನಾವು ಬಡ್ಜೆಟನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಸಿನಾರಿಯೋಸನ್ನು ಕ್ರಿಯೇಟ್ ಮಾಡ್ಬೋದು. ನಾವೇನು ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ ಆ ಅಕೌಂಟ್ಸು ಸರ್ಟೈನ್ ಕಂಡೀಷನ್ಸಲ್ಲಿ ಹೇಗೆ ಕಾಣಿಸುತ್ತೆ ಈ ಬಡ್ಜೆಟಲ್ಲಿ ಮತ್ತು ಸಿನಾರಿಯೋಸಲ್ಲಿ ಅನ್ನೋದನ್ನು ನಾವು ನೋಡ್ಬೋದು. ಇವೆರಡು ಎಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಅಕೌಂಟ್ಸ್ ಇನ್ಫೋ ಅನ್ನೋ ಒಂದು ಮೆನುನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಕೌಂಟ್ ಇನ್ಫೋ ಈಸ್ ಅಂಡರ್ accounting options.
ನಾವು ಲೆಟ್ ಅಸ್ ಟಾಕ್ ಅಬೌಟ್ ಇನ್ವೆಂಟರಿ ಇನ್ಫೋ. ಅಕೌಂಟಿಂಗ್ ಇನ್ಫೋ ಅನ್ನೋದು ಮಾಸ್ಟರ್ಸ್ ಅನ್ನೋ ಒಂದು ಆಪ್ಷನ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ನಾವು ಅಕೌಂಟಿಗೆ ರಿಲೇಟೆಡ್ ಆಗಿ ಡಿಫ್ರೆಂಟ್ ಅಕೌಂಟಿಂಗ್ ಆಪ್ಷನ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಆಲ್ಟರ್ ಮಾಡೋದಾಗಿರ್ಬೋದು, ಈ ಒಂದು ಅಕೌಂಟ್ಸ್ ಇನ್ಫೋದಲ್ಲಿ ಬರುವಂಥ ಮಾಸ್ಟರ್ಸ್ ಆಪ್ಷನ್ಸಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್ ಅಂತಂದರೆ ಇನ್ವೆಂಟರಿ ಇನ್ಫೋ. ಅಂದರೆ ಮಾಸ್ಟರ್ಸಲ್ಲಿ 2 ಟೈಪ್, ಒಂದು ಅಕೌಂಟ್ ಇನ್ಫೋ, ಸೆಕೆಂಡ್ ಒನ್ನು ಇನ್ವೆಂಟರಿ ಇನ್ಫೋ. ಇನ್ವೆಂಟರಿ ಇನ್ಫೋ ಅಂತಂದರೆ ಇದು ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತಂದರೆ, ಆ್ಯಸ್ ದ ನೇಮ್ ಸಜೆಸ್ಟ್ ಸ್ಟಾಕ್. ಏನು ಇನ್ವೆಂಟರಿ ಅಂತಂದರೆ ಸ್ಟಾಕ್ ಅಂತಲೇ ಕರಿತೀವಿ. ಆ ಸ್ಟಾಕಿಗೆ ರಿಲೇಟೆಡ್ ಆಗಿ ಬರೋವಂಥ ಆಪ್ಷನ್ಸು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಸ್ ದ ನೇಮ್ ಸಜೆಸ್ಟ್, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಬೌಟ್ ಸ್ಟಾಕ್ಸ್ ಆರ್ ಇನ್ ಅಕೌಂಟಿಂಗ್ ಟರ್ಮ್ಸ್ ಇನ್ವೆಂಟರಿ. Similar to accounting info, you can create and alter stock items, stock groups, voucher types as well as statutory informations. ಅಂದರೆ ಅಕೌಂಟ್ಸ್ ಇನ್ಫೋ ಅಂತಂದರೆ ನಾವಲ್ಲಿ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ನ್ಯೂ ಲೆಡ್ಜರ್ಸ್ ಆಗಿರ್ಬೋದು, ನ್ಯೂ ಗ್ರೂಪ್ ಆಗಿರ್ಬೋದು, ಅವುಗಳನ್ನ ಕ್ರಿಯೇಟ್ ಮಾಡೋದು, ಆಲ್ಟರ್ ಮಾಡೋದನ್ನು ಅಕೌಂಟಿಂಗ್ ಇನ್ಫೋದಲ್ಲಿ ಮಾಡ್ತಿದ್ವಿ. ಇಲ್ಲಿ ಇನ್ವೆಂಟರಿ ಇನ್ಫೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಸ್ಟಾಕಿಗೆ ರಿಲೇಟೆಡ್ ಆಗಿ, ಅದು ಸ್ಟಾಕ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಸ್ಟಾಕ್ ಐಟಮ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಯೂನಿಟ್ಸನ್ನು ಮೆಷರ್ ಮಾಡೋದಾಗಿರ್ಬೋದು, ವೋಚರ್ ಟೈಪ್ಸನ್ನು ಮಾಡೋದಾಗಿರ್ಬೋದು, ಈ ರೀತಿ ಸ್ಟ್ಯಾಚ್ಯುಟರಿ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಎಲ್ಲಿ ಮಾಡ್ತೀವಿ, ಇನ್ವೆಂಟರಿ ಇನ್ಫೋ ಈ ಒಂದು ಆಪ್ಷನ್ ಅಂಡರಲ್ಲಿ ಮಾಡುವಂಥದ್ದು. ದಿಸ್ ಈಸ್ ವೇರ್ ಯು ಕ್ಯಾನ್ ಕ್ರಿಯೇಟ್ ಸ್ಟಾಕ್ ಐಟಮ್ಸ್ ಆ್ಯಂಡ್ group them on the basis of stock groups for further classification of your goods. ಅಂತಂದರೆ ನಾವಿಲ್ಲಿ ಸ್ಟಾಕ್ ಐಟಮ್ಸನ್ನು ಕ್ರಿಯೇಟ್ ಮಾಡ್ಬೋದು, ಮತ್ತು ಆ ಸ್ಟಾಕ್ ಐಟಮ್ಸು ಯಾವ ಗ್ರೂಪ್ ಅಂಡರಲ್ಲಿ ಬರುತ್ತೆ at your shop, you can create a group called mobiles and put the stock item in that group known as Apple iPhone X and Samsung Galaxy 58 ಅಥವಾ S8. ಅಂದರೆ ನಾವೇನೋ ಒಂದು ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ತೀವಿ ಸ್ಟಾಕ್ ಐಟಮ್ಸಿಗೆ. ಈಗ ಸ್ಟಾಕ್ ಐಟಮ್ಸ್ ಯಾವುದ್ಯಾವುದಿದೆ, ಆ್ಯಪಲ್ ಐಫೋನ್ ಎಕ್ಸ್ ಇದೆ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ S8 ಇದೆ. ಇವುಗಳೇನು ಸ್ಟಾಕ್ ಐಟಮ್ಸು. ಅಂದರೆ ಇವುಗಳನ್ನ ಯಾವ ಗ್ರೂಪ್ ಅಂಡರಲ್ಲಿ ಹಾಕ್ತೀವಿ, ಇವೆರಡು ಏನು ಮೊಬೈಲ್ಸು. ಹಾಗಾಗಿ ಇಲ್ಲಿ ಬರೋವಂಥ ಸ್ಟಾಕ್ ಗ್ರೂಪ್ಗೆ ನಾವು ಏನಂತ ಡೀಟೇಲ್ಸನ್ನು ಹಾಕ್ತೀವಿ, ಮೊಬೈಲ್ಸ್ ಅಂತ ಹಾಕ್ತೀವಿ. ಅದರ ಅಂಡರಲ್ಲಿ ಬರೋವಂಥ ಸ್ಟಾಕ್ ಐಟಮ್ಸು ಇವುಗಳನ್ನ ಇಂಡಿವಿಜುವಲ್ ಆಗಿ ಆ್ಯಪಲ್ ಐಫೋನ್ ಎಕ್ಸ್ ಅಂತ ಒಂದು, ಮತ್ತು ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S8 ಈ ರೀತಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಕ್ರಿಯೇಟ್ ಸ್ಟಾಕ್ ಐಟಮ್ಸ್ ಮತ್ತು ಕ್ರಿಯೇಟ್ ಸ್ಟಾಕ್ ಗ್ರೂಪ್ಸ್ ಅಂತ ಕರೆಯುವಂಥದ್ದು. Let us move on to the next part of gateway of Tally, which is transaction. ನೆಕ್ಸ್ಟು ಬರೋವಂಥ ಗೇಟ್ವೇ ಆಫ್ ಟ್ಯಾಲಿ ಮೆನುನಲ್ಲಿ ಬರುವಂಥ ಸೆಕೆಂಡ್ ಕಾಂಪೊನೆಂಟ್ ಯಾವುದು ಅಂತಂದರೆ ಟ್ರಾನ್ಸಾಕ್ಷನು. ಫಸ್ಟ್ ಕಾಂಪೊನೆಂಟು ಮಾಸ್ಟರ್ಸಲ್ಲಿ 2 ಟೈಪ್ ಬರುತ್ತೆ, ಇನ್ವೆಂಟರಿ ಇನ್ಫೋ ಮತ್ತು ಅಕೌಂಟ್ಸ್ ಇನ್ಫೋ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಕಾಂಪೊನೆಂಟು ಟ್ರಾನ್ಸಾಕ್ಷನ್ಸ್ ಇನ್ ಗೇಟ್ವೇ ಆಫ್ ಟ್ಯಾಲಿ. Transactions part is one the most used component on the gateway of Tally screen. It is used for creating accounting entries as well as inventory entries in Tally. ಅಂದರೆ ಟ್ರಾನ್ಸಾಕ್ಷನ್ಸ್ ಅನ್ನೋ ಈ ಒಂದು ಕಾಂಪೊನೆಂಟ್ ಏನಿದೆ, ಇದು ಕೂಡ ಮೋಸ್ಟ್ ಯೂಸಬಲ್ ಆಪ್ಷನ್ ಅಂತ ಕರಿತೀವಿ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಆಪ್ಷನ್ಸನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ, ಅಕೌಂಟ್ಸ್ ಎಂಟ್ರೀಸನ್ನು ಕ್ರಿಯೇಟ್ ಮಾಡೋದಕ್ಕೆ in gateway of Tally also contains 2 options. They are accounting vouchers, inventory vouchers. ಇದರಲ್ಲೂ ಕೂಡ 2 ಟೈಪ್ ಬರುತ್ತೆ. ಅಲ್ಲಿ ಹೇಗೆ ಅಕೌಂಟಿಂಗ್ ಇನ್ಫೋ ಮತ್ತು ಇನ್ವೆಂಟರಿ ಇನ್ಫೋ ಅಂತ ಬಂತು, ಅದೇ ರೀತಿ ಇಲ್ಲಿ ಅಕೌಂಟಿಂಗ್ ವೋಚರ್ಸ್ ಮತ್ತು ಇನ್ವೆಂಟರಿ ವೋಚರ್ಸ್ ಅಂತ 2 ಟೈಪ್ ಬರುತ್ತೆ. ಅಕೌಂಟಿಂಗ್ ವೋಚರ್ಸ್ ಅಂತಂದರೆ ಈ ರೀತಿ ಬರುತ್ತೆ ನೋಡಿ, ಮೆನೂಸು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಾವು ಕಾಂಟ್ರಾ, ಪೇಮೆಂಟ್, ರಿಸಿಪ್ಟ್, ಜರ್ನಲ್, ಸೇಲ್ಸ್, ಕ್ರೆಡಿಟ್ ನೋಟ್, ಪರ್ಚೇಸ್, ಡೆಬಿಟ್ ನೋಟ್, ರಿವರ್ಸಿಂಗ್ ಜರ್ನಲ್ ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ದೇರ್ ಆರ್ 4 ಬೇಸಿಕ್ ಅಕೌಂಟಿಂಗ್ ವೋಚರ್ಸ್ ಇನ್ ಟ್ಯಾಲಿ. ದೇ ಆರ್ ಕಾಂಟ್ರಾ, ಪೇಮೆಂಟ್, ರೆಸಿಪ್ಟ್ ಆ್ಯಂಡ್ ಜರ್ನಲ್. ಅಂದರೆ ಬೇಸಿಕ್ ಅಕೌಂಟಿಂಗ್ ವೋಚರ್ಸ್ ಅಂತ ಏನು ಕರಿತೀವಿ, ಕಾಂಟ್ರಾ, ಪೇಮೆಂಟ್, ರೆಸಿಪ್ಟ್ ಆ್ಯಂಡ್ ಜರ್ನಲ್ಸ್ ಅನ್ನೋ ಒಂದು ಆಪ್ಷನ್ಸು ಇಲ್ಲಿರುತ್ತೆ. ಮತ್ತು ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಸಮ್ ಮೋರ್ ವೋಚರ್ಸ್ ಸಚ್ ಸೇಲ್ಸ್ ಆ್ಯಂಡ್ ಪರ್ಚೇಸಸ್, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ನೋಟ್, ಮೆಮೋಸ್ ಆ್ಯಂಡ್ ರಿವರ್ಸಿಂಗ್ ಜರ್ನಲ್ಸ್.
ಈ ರೀತಿ 8 ಆಪ್ಷನ್ಸ್ ಏನಿದೆ ಇದು ಸಾರಿ 8 ಪ್ಲಸ್ 9 ಆಪ್ಷನ್ಸ್ ಇಲ್ಲಿರುತ್ತೆ. ಅಂತಂದರೆ ಅಕೌಂಟಿಂಗ್ ವೋಚರ್ಸ್ ಅಂತ ಕರಿತೀವಿ ಇವುಗಳನ್ನ. ಇಲ್ಲಿ ಬರೋವಂಥ ಸ್ಟಾರ್ಟಿಂಗ್ 4 ಐಟಮ್ಸ್ ಏನಿದೆ, ಕಾಂಟ್ರಾ ಮತ್ತು ಪೇಮೆಂಟ್, ರೆಸಿಪ್ಟ್ ಆ್ಯಂಡ್ ಜರ್ನಲ್, ಈ ಒಂದು 4 ಎಂಟ್ರೀಸ್ ಏನಿದೆ ಇವುಗಳನ್ನ ಬೇಸಿಕ್ ಅಕೌಂಟಿಂಗ್ ವೋಚರ್ಸ್ ಅಂತ ಕರಿತೀವಿ. ಇನ್ನು ಫರ್ದರ್ ಸೇಲ್ಸ್, ಕ್ರೆಡಿಟ್ ನೋಟ್, ಪರ್ಚೇಸ್, ಡೆಬಿಟ್ ನೋಟ್, ರಿವರ್ಸಿಂಗ್ ಜರ್ನಲ್, ಇವುಗಳನ್ನ ಫರ್ದರ್ ಅಕೌಂಟಿಂಗ್ ವೋಚರ್ಸ್ ಅಂತ ಕರಿತೀವಿ. ಈ ಅಕೌಂಟಿಂಗ್ ವೋಚರ್ಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಟ್ರಾನ್ಸಾಕ್ಷನ್ಸಲ್ಲಿ ಕ್ರಿಯೇಟ್ ಮಾಡುವಂಥದ್ದು. Whenever you need to create or pass an accounting entry, you have to go to the accounting vouchers in Tally. It is under transactions because whenever you create an accounting ಅಕೌಂಟಿಂಗ್ ಎಂಟ್ರೀಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ, ವೋಚರ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಈ ಒಂದು ಆಪ್ಷನ್ಗೆ ಬಂದುಬಿಟ್ಟು ಎಂಟ್ರೀಸ್ನ ಕ್ರಿಯೇಟ್ ಮಾಡೋದು ಅಥವಾ ಎಂಟ್ರೀಸ್ನ ಪಾಸ್ ಮಾಡೋದನ್ನು ಮಾಡ್ತೀವಿ. ನೆಕ್ಸ್ಟು ಇನ್ವೆಂಟರಿ ವೋಚರ್ಸ್, ಸೆಕೆಂಡ್ ಒನ್. ಟ್ರಾನ್ಸಾಕ್ಷನ್ಸಲ್ಲಿ ಬರುವಂಥ ಸೆಕೆಂಡ್ ಆಪ್ಷನ್ ಯಾವುದು, ಇನ್ವೆಂಟರಿ ವೋಚರ್ಸ್. Inventory vouchers are mainly used for entries pertaining to manufacturing or assembling businesses. When you have a number of components and you manufacture a finished product, inventory vouchers are used for recording that entry in Tally. ಅಂದರೆ ಇನ್ವೆಂಟರಿ ವೋಚರ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಏನು ಮ್ಯಾನುಫ್ಯಾಕ್ಚರಿಂಗು ಮತ್ತು ಅಸೆಂಬ್ಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಸ್ಗೆ ರಿಲೇಟೆಡ್ ಆಗಿ ಏನಾದರೂ ಎಂಟ್ರೀಸನ್ನು ಪಾಸ್ ಮಾಡೋದಿದ್ರೆ ಅದನ್ನು ನಾವು ಇನ್ವೆಂಟರಿ ವೋಚರ್ಸಲ್ಲಿ ಮಾಡ್ತಾ ಹೋಗ್ತೀವಿ. ವೆನ್ ಯು ಹ್ಯಾವ್ ಎ ನಂಬರ್ ಆಫ್ ಕಾಂಪೊನೆಂಟ್ಸ್ ಆ್ಯಂಡ್ ಯು ಮ್ಯಾನುಫ್ಯಾಕ್ಚರ್ ಎ ಫಿನಿಶ್ಡ್ ಪ್ರಾಡಕ್ಟ್, ಇನ್ವೆಂಟರಿ ವೋಚರ್ಸ್ ಆರ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ದಟ್ ಎಂಟ್ರಿ ಇನ್ ಟ್ಯಾಲಿ. ಅಂದರೆ ಏನಾದರೂ ನಂಬರ್ ಆಫ್ ಕಾಂಪೊನೆಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದರೆ, ಫಿನಿಶ್ಡ್ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದರೆ ನಾವೇನು ಮಾಡ್ತೀವಿ, ಇನ್ವೆಂಟರಿ ವೋಚರ್ಸನ್ನು ಪ್ರಿಫರ್ ಮಾಡ್ತೀವಿ. ಇಲ್ಲಿ ಅಕೌಂಟ್ಸನ್ನು ಮಾಡ್ತಾ ಹೋಗ್ತೀವಿ. ರಿಜೆಕ್ಷನ್ಸ್ ಇನ್, ರಿಜೆಕ್ಷನ್ಸ್ ಔಟ್, ಈ ರೀತಿ ಆಪ್ಷನ್ಸು ಬರ್ತಾ ಹೋಗುತ್ತೆ. ಇನ್ವೆಂಟರಿ ವೋಚರ್ಸನ್ನು ಮಾಡೋ ಅಂಥದ್ದು ಯಾರು ಅಂತಂದರೆ ಲಾರ್ಜ್ ಸ್ಕೇಲಲ್ಲಿ, ಈಗ ಮ್ಯಾನುಫ್ಯಾಕ್ಚರಿಂಗು ಮತ್ತು ಅಸೆಂಬ್ಲಿಂಗ್ ಬಿಸ್ನೆಸಸ್ನ ಮಾಡ್ತಾ ಇರ್ತಾರೆ ನೋಡಿ, ಆ ಒಂದು ಟೈಪ್ ಆಫ್ ಕಂಪನೀಸು, ಆ ರೀತಿಯಾದಂಥ ಬಿಸ್ನೆಸಸ್ಸು ಏನೆಲ್ಲ ಎಂಟ್ರೀಸನ್ನು ಪಾಸ್ ಮಾಡ್ತಾರೆ ಅವರು ಇನ್ವೆಂಟರಿ ವೋಚರ್ಸನ್ನು ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಯು ಮ್ಯಾನುಫ್ಯಾಕ್ಚರ್ ಎ ಪೆನ್ ಫ್ರಮ್ ಇಂಕ್, ನಿಬ್ ಆ್ಯಂಡ್ ಎ ಬಾಡಿ. ದಿಸ್ ಕೈಂಡ್ ಆಫ್ ಎಂಟ್ರಿ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ಅಂದರೆ ಪೆನ್ ಅಂತಂದರೆ ಇಂಕಿಂದ ಹಿಡಿದು, ನಿಬ್ಬಿಂದ ಹಿಡಿದು ಮತ್ತು ಹೋಲು, ಆ ಪೆನ್ ಬಾಡಿ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಒಂದು ಇನ್ವೆಂಟರಿ ವೋಚರ್ಸ್ ಏನು ಬರುತ್ತೆ ಅಲ್ಲಿ ಎಂಟ್ರೀಸ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ದೇರ್ ಆರ್ ಅದರ್ ಅಡ್ವಾನ್ಸ್ಡ್ ಇನ್ವೆಂಟರಿ ವೋಚರ್ಸ್ ಸಚ್ ಆಸ್ ರಿಜೆಕ್ಷನ್ಸ್ ಇನ್, ರಿಜೆಕ್ಷನ್ಸ್ ಔಟ್, ಡೆಲಿವರಿ ನೋಟ್, ರೆಸಿಪ್ಟ್ ನೋಟ್ ಆ್ಯಂಡ್ ಗೋಡೌನ್ಸ್ ವಿಚ್ ಆರ್ ಯೂಸ್ಡ್ ಇನ್ ಅಕೌಂಟಿಂಗ್ ಎಂಟ್ರಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸಸ್. ಇದರಲ್ಲಿ ಇನ್ನು ಫರ್ದರ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಡೆಲಿವರಿ ನೋಟ್, ರೆಸಿಪ್ಟ್ ನೋಟ್, ಫಿಸಿಕಲ್ ಸ್ಟಾಕ್, ಮೆಟೀರಿಯಲ್ ಔಟ್, ಮೆಟೀರಿಯಲ್ ಇನ್, ಸ್ಟಾಕ್ ಕ್ವೈರಿ, ಈ ರೀತಿಯಾಗಿ ಫರ್ದರ್ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತೀರಾ, ಇನ್ವೆಂಟರಿ ವೋಚರ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಇದಿಷ್ಟು ಟ್ರಾನ್ಸಾಕ್ಷನ್ಸಲ್ಲಿ ಬರೋ ಅಂಥದ್ದು. ಮೇಯ್ನು ಮಾಸ್ಟರ್ಸ್ ಆಪ್ಷನ್ಸಲ್ಲಿ ಬರೋದು ಅಕೌಂಟಿಂಗ್ ಇನ್ಫೋ ಬರುತ್ತೆ ಮತ್ತು ವೋಚರ್ಸ್ ಇನ್ಫೋ ಬರುತ್ತೆ. ಇದರಲ್ಲಿ ಸೆಕೆಂಡ್ ಒನ್ನು ಟ್ರಾನ್ಸಾಕ್ಷನ್ಸಲ್ಲಿ ಬರೋ ಅಂಥದ್ದು ಯಾವುದ್ಯಾವುದು ಅಂತಂದರೆ ಅಕೌಂಟಿಂಗ್ ವೋಚರ್ಸು ಮತ್ತು ಇನ್ವೆಂಟರಿ ವೋಚರ್ಸು. ಫಸ್ಟ್ ಒನ್ನಲ್ಲಿ ಅಕೌಂಟಿಂಗ್ ಇನ್ಫೋ ಮತ್ತು ಇನ್ವೆಂಟರಿ ಇನ್ಫೋ 2 ಟೈಪಲ್ಲಿ ಬರ್ತಾ ಹೋಗುತ್ತೆ. ಇದಿಷ್ಟು ಮಾಸ್ಟರ್ಸ್ ಮತ್ತು ಟ್ರಾನ್ಸಾಕ್ಷನ್ಸ್ಗೆ ರಿಲೇಟೆಡ್ ಆಗಿ ಬರೋವಂಥ ಆಪ್ಷನ್ಸು. ಇನ್ನು ಯುಟಿಲಿಟೀಸ್ ಮತ್ತು ರಿಪೋರ್ಟ್ಸು ಏನಿದೆ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.